ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾದ್ದೂರಂ ಕರ್ತವ್ಯಂ ದೈವಮಾನ್ವಿತಂ. ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರಿಲೋಕ್ಯಂ ಮಂಗಳಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಸಾದ್ದೂರಂ ಕರ್ತವ್ಯಂ ದೈವಮಾನ್ವಿತಂ. ಹೆಂಗೋ ಬೆಳಗಿನ ಪೂಜೆ ಚಂದಾಗಾಯ್ತು ಕಣಪ್ಪ. ಇದೇನಿದು ಫೋನ್ ಈಗ ನಂಗೆ ಕಾಣ್ತೈತಲ್ಲ, ಯಾರು ಎತ್ತಕ್ಕೆ ಇಲ್ವಲ್ಲ ಫೋನ್ ಬಂದ್ರೂ. ಅಯ್ಯೋ ನನ್ನ ಸೊಸೆನೋ ಇನ್ನೂ ಮಲ್ಕೊಂಡವಳೋ ಏನೋ. ನೋಡು ಮಾತಾಗ ನಾನೇ. ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ ಮೇಡಮ್, ನಾವು ಬ್ಯಾಂಕಿಂದ ಮಾತಾಡ್ತಾ ಇರೋದು. ನಿಮ್ಮ ಹೆಸರು ಜಯಲಕ್ಷ್ಮಿ ತಾನೇ? ಹ್ಞೂ ಹೌದು, ನನ್ನ ಹೆಸರು ಜಯಲಕ್ಷ್ಮಿನೇ. ಆದರೆ ಎಲ್ಲರೂ ಜಯ ಜಯ ಅಂತ ಕರೀತಾರೆ. ಸರಿ ಮೇಡಮ್. ಹಾಗೆ ಒಂದು ಕನ್ಫರ್ಮೇಷನ್ ಬೇಕಿತ್ತು ಮೇಡಮ್. ನಿಮ್ಮದು ಚಿನ್ನದ ಮೇಲೆ ಸಾಲ ತಗೊಂಡಿದ್ದೀರಾ ಅಲ್ವಾ? ಅಯ್ಯ ಇಲ್ಲ ಕಣಣ್ಣ, ನಾವು ಚಿನ್ನದ ಮೇಲೆಲ್ಲವ ಸಾಲ ತಗೊಂಡಿಲ್ಲ, ಜಮೀನ್ ಮೇಲೆ ಸಾಲ ತಗೊಂಡಿವಿ ಕಣಣ್ಣ. ಅದೇ ನಮ್ಮ ಮನೆ ಹೆಸರಲ್ಲಿ ಜಮೀನು ಐತೆ, ಅದ್ರ ಮೇಲೆ ಸಾಲ ತಗೊಂಡಿವಿ. ಹೌದಾ ಮೇಡಮ್? ಹಂಗಾದ್ರೆ ನಿಮ್ಮ ಮನೆಯವ್ರ ಹೆಸರೇನು? ನಮ್ಮ ಮನೆಯವ್ರ ಹೆಸರು ರಾಜಣ್ಣ ಅಂತ. ಓ ಹೌದು ಮೇಡಮ್, ಕರೆಕ್ಟು. ರಾಜಣ್ಣ ಅವ್ರ ಹೆಸರಲ್ಲಿ ಜಮೀನ್ ಮೇಲೆ ಸಾಲ ಐತೆ. ಎಷ್ಟು ತಗೊಂಡಿದ್ದೀರಾ ಮೇಡಮ್? ಅವೆಲ್ಲವ ನಂಗೆ ಗೊತ್ತಿಲ್ಲ ಕಣಪ್ಪ. ಅದು ಅವ್ರು ತಗೊಂಡವ್ರೆ ಏನೋ, ಒಟ್ಟಿನಲ್ಲಿ ಸಾಲ ತಗೊಂಡವ್ರೆ ಅಂತ ಗೊತ್ತು ಆಟೆಯ. ಪರವಾಗಿಲ್ಲ ಬಿಡಿ ಮೇಡಮ್. ಆಮೇಲೆ ಮೇಡಮ್, ನೀವು ತುಂಬ ಅದೃಷ್ಟವಂತರು ಮೇಡಮ್. ಬೆಳಿಗ್ಗೆನೇ ನಾನು ನಿಮಗೆ ಫೋನ್ ಮಾಡಿದ್ದೀನಿ. ಇವತ್ತು ಬೇರೆ ಶುಕ್ರವಾರ, ನೋಡಿ ನಿಮಗೆ ಎಂಥ ಲಾಟ್ರಿ ಹೊಡೆದಿದೆ ಅಂತ. ನಮ್ಮ ಮುಖ್ಯಮಂತ್ರಿಗಳು ಈ ಸತಿ ಯಾರ್ಯಾರು ಜಮೀನ್ ಮೇಲೆ ಸಾಲ ತಗೊಂಡವ್ರೆ ಅವ್ರದ್ದೆಲ್ಲನೂ ಮನ್ನಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅದರಲ್ಲಿ ಲಕ್ಕಿ ಡ್ರಾ ಎತ್ತಿದ್ರು ಮೇಡಮ್. ಅದರಲ್ಲಿ ನಿಮ್ಮದೇ ಮೊದಲಿಗೆ ಹೆಸರು ಬಂದಿರೋದು. ಓಹೋ ಹೌದೇನಪ್ಪ. ಬೆಳಿಗ್ಗೆನೇ ಒಳ್ಳೆ ಸುದ್ದಿನ ಕೊಟ್ಟೆ ಬಿಡು. ನಾನು ಹೆಂಗವ ತುಳಸಿ ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಅದಕ್ಕೆ ಏನು ಮಾಡಬೇಕಪ್ಪ ಇವಾಗ? ಸಾಲ ಮನ್ನಾ ಆಗಬೇಕು ಅಂದ್ರೆ ಏನು ಮಾಡ್ಬೇಕು ನಾವು? ಏನೂ ಇಲ್ಲ ಮೇಡಮ್, ನೀವು ಇವಾಗ ನಿಮ್ಮ ನಂಬರು ಮತ್ತು ನಿಮ್ಮ ನಂಬರ್ಗೆ ಒಂದು OTP ಅಂತ ಬರುತ್ತೆ. ಒಂದು ಮೆಸೇಜ್ ಬರುತ್ತೆ ನಿಮ್ಮ ಫೋನ್ಗೆ. ಫೋನಲ್ಲಿ ಮೆಸೇಜ್ ನೋಡ್ಕೊಂಡು ಆ ನಂಬರ್ 4 ನಂಬರ್ ಇರುತ್ತೆ, ಆ ನಂಬರ್ ಓದಿ ಹಿಡಿದ್ರೆ ಸಾಕು. ಹೌದೇನು? ಏನು ನಂಬರ್ ಬರ್ತದಪ್ಪ? ನಂಗೆ ಗೊತ್ತಾಯ್ತದಾ? ಹೆಂಗೆ ನೋಡೋದು? ನಂಗೆ ಗೊತ್ತಾಗಕ್ಕಿಲ್ವಲ್ಲಪ್ಪ ಈ ಫೋನಾಗೆ. ಮೇಡಮ್, ನಾನು ಹೇಳ್ಕೊಡ್ತೀನಿ ನಿಮಗೆ. ಮೊದಲು ಈಗ ಮೆಸೇಜ್ ಕಳಿಸಿದ್ದೀನಿ ನೋಡಿ. ಅದೊಂದು ಬಾಕ್ಸ್ ಥರ ಮೆಸೇಜ್ ಥರ ಕಾಣಿಸುತ್ತೆ. ಅದ್ರ ಮೇಲೆ ಓಪನ್ ಮಾಡಿ ಅದನ್ನ ಮೊದಲಿಗೆ. ಆಮೇಲೆ 4 ನಂಬರ್ ಇರುತ್ತೆ ಮೇಡಮ್. ಅದು ನೋಡ್ಬಿಟ್ಟು ಹೇಳಿ ಅಷ್ಟೇ. ಹೌದಾ? ಸರಿ ಕಣಪ್ಪ, ಇರು. 1 4 7 8. ಇಷ್ಟೇನಪ್ಪ? ಇಷ್ಟೇ ಇರೋದಾ? ಹ್ಞೂ ಮೇಡಮ್, ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ನಿಮ್ಮದು ಸಾಲ ಎಲ್ಲ ಮನ್ನಾ ಆಗಿಬಿಡುತ್ತೆ ಮೇಡಮ್. ಆಮೇಲೆ ಇನ್ನೊಂದ್ಸರಿ ಏನಾದರೂ OTP ಬಂದರೆ ನಿಮಗೆ ಫೋನ್ ಮಾಡ್ತೀನಿ ಮೇಡಮ್. OTP ಹೇಳ್ಬಿಡಿ. ಸರಿ ಕಣಪ್ಪ. ಹಂಗಾರೆ ಈಗ ಸಾಲ ಎಲ್ಲ ಮನ್ನಾ ಆಯ್ತದಾ? ಜಮೀನ್ ಮೇಲೆ ತಗೊಂಡಿರೋ ಅಷ್ಟು ಸಾಲ ಮನ್ನಾ ಆಯ್ತದೇನಪ್ಪ? ಹ್ಞೂ ಮೇಡಮ್, ಎಲ್ಲದೂ ಮನ್ನಾ ಆಗುತ್ತೆ. 1 ರೂಪಾಯಿನೂ ಉಳಿಯಲ್ಲ ಮೇಡಮ್. ಎಲ್ಲ ನೀವು ಆರಾಮಾಗಿ ಮನ್ನಾ ಆಗುತ್ತೆ. ಆರಾಮಾಗಿರ್ಬೋದು, ಏನೂ ಕಟ್ಟಬೇಕಾಗಿಲ್ಲ ಮೇಡಮ್ ಇನ್ನು ದುಡ್ಡು ನೀವು. ಓ ಹೌದೇನಪ್ಪ, ತುಂಬ ಒಳ್ಳೆ ಕೆಲಸ ಮಾಡಿದೆ ಕಣಪ್ಪ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಗಿರೀಶ್ ಅಂತ ಮೇಡಮ್. ಸರಿ ಕಣಪ್ಪ, ಒಳ್ಳೆ ಹೆಸರು ಇಟ್ಕೊಂಡಿದ್ಯಾ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಕಣಪ್ಪ. ಹೆಂಗೋ ನಮ್ಮ ಸಾಲ ಇಲ್ಲವಾ ಹೆಂಗೋ ಮನ್ನಾ ಮಾಡಿಸ್ಬಿಟ್ಟೆ. ಒಳ್ಳೇದಾಗಲಿ ಕಣಪ್ಪ ನಿಂಗೆ. ಸರಿ ಮೇಡಮ್, ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ದಿನ ಶುಭಕರವಾಗಿರಲಿ. ಧನ್ಯವಾದಗಳು ಮೇಡಮ್. ಓಹೋ ಸದ್ಯ ಹೆಂಗೋ ಈ ವೈದ್ಯ ಯಾರೋ ಫೋನ್ ಮಾಡಿ ನಮ್ಮ ಸಾಲನೆಲ್ಲವ ತೀರಿಸ್ಬಿಟ್ಟ ಹೆಂಗವ. ನಮ್ಮ ಮನೇದು ಕೇಳಿದ್ರೆ ಅದೆಷ್ಟು ಖುಷಿ ಪಡ್ತದೋ ಏನೋ. ನಾನೇ ಆ ಸಾಲ ತೀರಿಸ್ದಂಗೆ ಆಗೋಯ್ತು ಹೆಂಗವ. ಸದ್ಯ ಕಣಪ್ಪ, ಮೊದಲಿಗೆ ನಾನು ಸೊಸೆ ಸುಸ್ಮಂಗೆ ಹೇಳ್ಬೇಕು. ಅವಳೇ ಖುಷಿ ಪಡ್ತಾಳೆ. ಹೆಂಗವ ನಮ್ಮ ಸಾಲ ಎಲ್ಲ ಮನ್ನಾ ಆಗುತ್ತಲ್ಲ, ಇನ್ನು ಚಿನ್ನಗಿನ್ನ ಒಂಚೂರು ಮಾಡಿಸ್ಕೋಬೋದು ನಾವು ಹೆಂಗವ. ದುಡ್ಡು ಉಳಿಸಿ ಅವಳಿಗೊಂದು ಸರವ ನನಗೊಂದು ಸರವ ಮಾಡಿಸು ಅನ್ಬೇಕು ನನ್ನ ಮಗಂಗತೆಗೆ. ಇನ್ನೇನು ಸಾಲ ಮನ್ನಾ ಆಯ್ತಲ್ಲ. ಇರಿ ನನ್ನ ಸೊಸೆನ ಕರಿತೀನಿ. ಹೇಳ್ತೀನಿ ಮೊದಲು. ಸೊಸೆ ಮುದ್ದು, ಸೊಸೆ ಮುದ್ದು, ಬಿರ್ನೆ ಬಾಯಿಲಿ ಒಂದು ಬಟ್ಲಲ್ಲಿ ಸಕ್ಕರೆನೂ ಹಾಕಬಾ. ಏನತ್ತೆ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ದೇವ್ರಿಗೆ ಪ್ರತ್ಯಕ್ಷ ಆಗ್ಬಿಡ್ತಾ ಏನು? ಒಂಥರವ ದೇವ್ರ ಪ್ರತ್ಯಕ್ಷ ಆದಂಗೆ ಕಂಡೆ. ಏನು ಗೊತ್ತಾ, ಇವತ್ತು ಬೆಳಿಗ್ಗೆನೇ ಒಂದು ಫೋನ್ ಬಡ್ಕತ್ತಿತ್ತು ನೋಡು. ನಾನು ಕೇಳಿಸ್ಕೊಂಡೆ. ಯಾರು ದೇವ್ರ ಫೋನ್ ಮಾಡಿತಾ? ಬರೀ ತಮಾಸನೆಯ ನಿಂದು ಯಾವಾಗ್ಲೂ. ಅದು ಯಾರು ಬ್ಯಾಂಕಿಂದವ ಅಂತವ ಫೋನ್ ಮಾಡಿದ್ರು. ನಮ್ಮದು ಜಮೀನ್ ಮೇಲೆ ಸಾಲ ಇದ್ದದಲ್ಲ, ಆ ಸಾಲವ ತೀರಿಸ್ತಾವ್ರಂತೆ. ಮುಖ್ಯಮಂತ್ರಿದು ಅದೇನುವ ಲಕ್ಕಿ ಡ್ರಾ ಏನು ಅಂದ್ರು ಕಣವ, ನನಗೂ ಗೊತ್ತಾಗಕ್ಕಿಲ್ಲ. ಅದರಲ್ಲಿ ನಮ್ಮ ಹೆಸರು ಬಂದೈತಂತೆ. ಅದಕ್ಕೆ ನಮ್ಮದು ಜಮೀನ್ ಮೇಲಿನ ಸಾಲನೆಲ್ಲವ ತೀರಿಸ್ತೀವಿ ಅಂತಂದರು. ಹೌದಾತೆ? ಆ ಥರ ಯಾವುದೂ ಏನು ಬಂದಿಲ್ವಲ್ಲ. ಆಮೇಕೇನಾಯಿತು? ಆಮೇಲೆ ಅದೇನೋ ಒಂದು ನಂಬರ್ ಬರ್ತದೆ ಫೋನ್ಗೆ, ಅದನ್ನೇ ಹೇಳಿ ಅಂತ, ಏನೋ P ಅಂತ ಏನೋ ಅಂದ. ಆ ನಂಬರ್ನ ನೋಡ್ಕೊಂಡು ಹೇಳ್ದೆ. ಆಮೇಲೆ ಅವನು ಆಯಿತು ನಿಮ್ಮದು ಸಾಲ ಎಲ್ಲ ತೀರೋಯ್ತು, ಇನ್ಮೇಲೆ ಏನೂ ಕಟ್ಟಂಗಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟ.
ಅಯ್ಯೋ ಅತ್ತೆ, ಏನು ನಂಬರ್ ಹೇಳಿದ್ರಿ ನೀವು? ಅದೇ ಒ ಟಿ ಪಿ ಗಿಟಿಪಿ ಅಂತ ಕೇಳಿದ್ರಾ? ಹ್ಞೂ ಅದೇ ಅದೇ ಅದೇನು ಪಿ ಅನ್ನಲ್ಲ, ಅದೇ ಅದೇ ಕೇಳಿದ್ದು ಅದೇ. ಅತ್ತೆ ಎಂಥ ಕೆಲಸ ಮಾಡಿಬಿಟ್ರಿ ಅತ್ತೆ ನೀವು. ಅದೆಲ್ಲವ ಹಂಗೆಲ್ಲ ಕೊಡಬಾರ್ದು ಕಣ್ರತೆ. ಅಯ್ಯೋ ಜೋ ನಾನಾದರೂ ಫೋನ್ ಎತ್ತಲಿಲ್ಲ. ಹಂಗೆಲ್ಲ ಕೊಟ್ಟಿದ್ದೀರಲ್ಲ, ಇವಾಗ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲವ ಅವ್ರು ತಗೊಬಿಟ್ಟಿರ್ತಾರೆ. ಯಾರತ್ತೆ ಈಟ್ ಬೆಳಿಗ್ಗೆನೇ ಬ್ಯಾಂಕ್ ಅವ್ರು ಫೋನ್ ಮಾಡ್ತಾರೆ, ಆಟಾದ್ರೂ ಗೊತ್ತಾಗ್ಲಿಲ್ವೇನತ್ತೆ ನಿಮಗೆ? ಅಯ್ಯೋ ಹೌದಾ, ನನಗೆ ಗೊತ್ತೇ ಆಗಿಲ್ವಲ್ಲ, ಏನು ಮಾಡೋದು ಇವಾಗ? ನಾನು ಅಂದ್ಕೊಂಡೆ ಏನೋ ಸಾಲ ಮನ್ನಾ ಆಯ್ತದೆ ಅಂತ ಅಂದ್ಬಿಟ್ಟು ಅದೇನೋ ನಂಬರ್ ಕೇಳ್ದ ಅಂತ ಹೇಳ್ಬಿಟ್ಟೆ. ಇವಾಗ ದುಡ್ಡೆಲ್ಲವ ತಗೊಬಿಡ್ತಾರಾ? ಹ್ಞೂ ಕಣತೆ, ದುಡ್ಡೆಲ್ಲನೂ ತಗೋತಾರೆ. ಅದು ಒ ಟಿ ಪಿ ಅಂತ ಕೇಳೋರಲ್ಲ, ಅದಿದ್ರೆ ಸಾಕು, ಅದರಲ್ಲೇ ದುಡ್ಡೆಲ್ಲನೂ ತಗೊಬಿಡ್ಬೋದು ಅವರು. ಅಯ್ಯೋ ಏನು ಮಾಡೋದು ಇವಾಗ ಸುಷ್ಮಾ, ನಂಗೆ ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ ಏನು ಮಾಡೋದಪ್ಪ? ಜಯ, ಲೇ ಜಯ, ಇದ್ಯಾಕ್ಲೆ ಹಿಂಗೆ ನಿಂತಿದೆ? ಏನಾಯ್ತು? ಯಾಕೆ ಹಿಂಗೆ ಸಪ್ಪುಗಳವ ನಿಮ್ಮತ್ತೆ? ಏನಾಯ್ತು? ಅಯ್ಯೋ ಪಾರ್ವತಕ್ಕ, ಏನಂತ ಹೇಳಿ ನಾನು? ಬೆಳಿಗ್ಗೆನೇ ಮೋಸ ಆಗೋಯ್ತು ನನಗೆ. ದೊಡ್ಡ ದಗಲ್ಬಾಜಿಗಳು ಮೋಸ ಮಾಡಿಬಿಟ್ರು ನನಗೆ. ಯಾರು ಮೋಸ ಮಾಡಿದ್ರು ಜಯಕ್ಕ? ಏನು ಅಂತ ಸರಿಯಾಗಿ ಹೇಳು ಅಕ್ಕ. ನಾನು ಬೆಳಿಗ್ಗೆನೇ ತುಳಸಿ ಪೂಜೆ ಮಾಡಿ ಹೋಗುಮ್ಮ ಒಳಿಕೆ ಅಂತ ಹೋಯ್ತಾ ಇದ್ನ. ಆಟೋತಿಗೆ ಫೋನ್ ಬತ್ತಾಯ್ತಾ, ಫೋನ್ ಎತ್ಕೊಂಡೆ. ಅವ್ನು ಯಾವನವ ಫೋನ್ ಮಾಡಿಬಿಟ್ಟು ಅದೇನೋ ಸಾಲ ಮನ್ನಾ ಮಾಡ್ತೀನಿ ನಿಮ್ಮದು, ಸಾಲ ಆಯ್ತಲ್ಲ ನಿಮ್ಮದು, ಜಮೀನ್ ಮೇಲೆ ಸಾಲ ಮನ್ನಾ ಮಾಡ್ತೀನಿ, ಅದೇನೋ ಫೋನಿಗೆ ಅದು ಯಾವುದೋ ನಂಬರ್ ಬರ್ತದೆ ಹೇಳಿ ಅಂತ ಅಂದ. ನನಗೇನು ಗೊತ್ತಕ್ಕ, ಇವನು ಯಾವನವ ಹಿಂಗೆ ಮೋಸ ಮಾಡ್ತಾನೆ ಅಂತ. ನಾನು ನಂಬರ್ ಕೇಳಿದ್ನಲ್ಲ ಅಂತ ಹೇಳ್ದೆ ಕಣಕ್ಕ. ಅದೇನೋ ಮೆಸೇಜಲ್ಲಿ ಬರ್ತದೆ ಹೇಳಿ ಅಂತ ಅಂದ, ಅದನ್ನೇ ತೆಗೆದ್ಬಿಟ್ಟು ಹೇಳ್ದೆ. ಅಷ್ಟೇ ಕಣಕ್ಕ. ಲೇ ಜಯ, ಆಟೋದ್ದು ಟಿ ವಿ ನೋಡ್ತಿರ್ತೀಯ, ಅದರಲ್ಲೆಲ್ಲ ಹೇಳೋಕ್ಕಿಲ್ವೇನೆ? ಏನೇನಾದರೂ ನಂಬರು ಅದು ಇದು ಕೇಳಿದ್ರೆ ಹೇಳ್ಬೇಡಿ ಫೋನಲ್ಲಿ ಬ್ಯಾಂಕಿಗೆ ಹೋಗಿ ಅಂತ ಹೇಳೋಕ್ಕಿಲ್ವಾ? ನೀನು ಕೇಳಿಸ್ಕೊಂಡಿದ್ರೆ ತಾನೇ ಬರೀ ಧಾರಾವಾಹಿ ನೋಡ್ಕೊಂಡು ಕೂತ್ಕೊಂಡು ಹಿಂಗೆ ಮಾಡ್ಕೊಂಡಿದ್ಯಾ ನೋಡು. ಹ್ಞೂ ಪಾರ್ವತಮ್ಮ, ಅದು ಅಲ್ದೇ ಅವಯ್ಯ ಬೆಳಿಗ್ಗೆ ಮಾಡೋನೆ. ಯಾರಾದ್ರೂ ಬ್ಯಾಂಕ್ ಅವರು ಬೆಳಿಗ್ಗೆನೇ ಮಾಡಾರ? 10:00 ತಾನೇ ಬ್ಯಾಂಕ್ ಓಪನ್ ಆಗೋದು. ಆಟೋ ಗೊತ್ತಾಗಿಲ್ಲ ನೋಡು ಅತ್ತೆಗೆ. ಅಲ್ಲ ಕಣ್ಲೆ, ಅದು ಸರಿ, ಅವ್ನಿಗೆ ಹೆಂಗೆ ಗೊತ್ತಿತ್ತು ನೀವು ಜಮೀನ್ ಮೇಲೆ ಸಾಲ ಮಾಡಿದ್ದೀರಿ ಅಂತ? ಹೆಂಗೆ ಕೇಳ್ದ ಅವನು? ಅದೇ ನಾನು ಈಗ ಯೋಚನೆ ಮಾಡ್ತಿದ್ದೆ. ಅವ್ನು ಮೊದಲಿಗೆ ಇದು ಚಿನ್ನದ ಮೇಲೆ ಸಾಲ ತಗೊಂಡಿದ್ದೀರಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ಹೇಳ್ದೆ ಚಿನ್ನದ ಮೇಲೆಲ್ಲ ತಗೊಂಡಿಲ್ಲ, ಜಮೀನ್ ಮೇಲೆ ತಗೊಂಡಿದ್ದೀವಿ ಅಂತ ಹೇಳ್ದೆ ನಾನೇ. ಆಮೇಲೆ ಅವನು ಜಮೀನು ಸಾಲನೆಯಾ ಅಂತ ಅಂದ. ಲೇ ಪೆದ್ದಿ, ಅದರಲ್ಲಿ ಅರ್ಥ ಮಾಡ್ಕೋಬೇಕಲ್ವೇನ್ಲೇ ನೀನು? ಅವ್ನಿಗೆ ಯಾವ ಸಾಲ ತಗೊಂಡಿದ್ದೀರಾ ಅಂತಲೇ ಗೊತ್ತಿಲ್ಲ, ಚಿನ್ನದ ಜಮೀನ್ದ ಅಂತವ ಕೇಳಿದಾಗ ನೀನೇ ಜಮೀನ್ದು ಅಂದರೆ ಇನ್ನೇನು ಮತ್ತೆ? ಕಣ್ ಬರತಕ್ಕ ಗೊತ್ತೇ ಆಗಲಿಲ್ಲ, ಏನು ಮಾಡೋದು ಏನೋ. ಇನ್ನು ನನ್ನ ಗಂಡಂಗೂ ನನ್ನ ಮಗಂಗೂ ಗೊತ್ತಾದರೆ ಮನೆ ಬಿಟ್ಟು ಆಚೆ ಕೊಡಿಸ್ತಾರೆ ಆಟೆಯ ನನ್ನ. ಹಿಂಗಾಗೋಯ್ತಲ್ಲ, ಏನು ಮಾಡೋದು? ಒಂದು ಕೆಲಸ ಮಾಡಿ, ಬಿರ್ನೆಯ ಸಿದ್ಧಾಗ್ಬಿಟ್ಟು ಬ್ಯಾಂಕ್ದಾಗ ಹೋಗ್ಬಿಟ್ಟು ಹೇಳಿ ಹಿಂಗೆ ಆಯಿತು ಅಂತ ಅಂದ್ಬಿಟ್ಟು ನೋಡು ಮಾದಿ ಏನಾದ್ರು ಹೇಳ್ತಾರೆ ಏನು ಅಂತ. ಕಣ್ ಪಾರತವ, ನಾನು ಅದನ್ನೇ ಹೇಳ್ತಾ ಇದ್ದೆ. ಬ್ಯಾಂಕವ್ರ ಹತ್ರ ಹೋದರೆ ನಮ್ಮದು ATM ಕಾರ್ಡು ಅದು ಇದು ಎಲ್ಲ ಇರ್ತದಲ್ಲ, ಅದನ್ನೆಲ್ಲವ ಬ್ಲಾಕ್ ಮಾಡ್ತಾರೆ. ಯಾರಿಗೂ ದುಡ್ಡು ತಗೊಂಡಂಗೆ ಮಾಡ್ತಾರೆ ಅವರು. ಅವ್ರಿಗೆ ಗೊತ್ತಿರ್ತದೆ ಮಾಡೋದು. ಅತ್ತೆ ನಡೀರಿ ಹೋಗುಮ್ಮ. ಹೌದೇನು ಪಾರ್ವತಕ್ಕ? ಹೆಂಗೋ ನೀನು ಹೆಂಗೋ ತಿಳ್ಕೊಂಡಿದ್ದೀವ ಎಲ್ಲನೂ. ಹಂಗೆ ಮಾಡಿದ್ರೆ ಯಾವ ದುಡ್ಡು ಹೋಗೋಕ್ಕಿಲ್ಲ ತಾನೇ? ಇಲ್ಲ ಕಣ್ಜಯಕ್ಕ, ಯಾವ ದುಡ್ಡು ಹೋಗೋಕ್ಕಿಲ್ಲ. ಹೋಗು, ಬಿರ್ನೆಯ ಸಿದ್ಧಾಗಿ ಬ್ಯಾಂಕ್ ಹತ್ರಕ್ಕೆ ಹೋಗಿ ಅವ್ರಿಗೆ ಹೇಳು. ಅಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಹೇಳು, ಹಿಂಗೆ ಆಯಿತು, ಹಿಂಗೆ ಫೋನ್ ಮಾಡಿದ್ರು, ನಂಬರ್ ಕೇಳಿದ್ರು, ನಾನು ಕೊಟ್ಟೆ ಅಂತ ಹೇಳು. ಅವರು ಏನಾದರೂ ಒಂದು ಮಾಡಿ ಆ ದುಡ್ಡು ಹೋಗ್ದಲ್ಲೇ ಇರೋಂಗೆ ನೋಡ್ಕೋತಾರೆ. ಹೆಂಗೋ ಸದ್ಯನೇ ನೀನು ಬಂದಿದ್ದು ಒಳ್ಳೇದಾಯ್ತು ಕಣ್ ಪಾರ್ವತಕ್ಕ. ಅಯ್ಯೋ ಹಂಗ್ತಾನೆಯ, ನೀನು ಯಾಕೆ ಬಂದಿದ್ದೆ ಅಂತಲೇ ಕೇಳಿಲ್ಲಲ್ಲ ನಾನು. ಯಾಕೆ ಬಂದಿದ್ದಕ್ಕ? ಏನಾದ್ರು ಬೇಕಿತ್ತೆ? ಅದು ನಮ್ಮನೆದು ಸಕ್ಕರೆ ತಂದಿರಲಿಲ್ಲ, ಸಕ್ಕರೆ ಖಾಲಿ ಆಗ್ಬಿಟ್ಟಿತ್ತು. ಅಂಗಡಿ ಬಾಗ್ಲೂ ಇನ್ನೂ ತೆಗ್ದಿರ್ಲಿಲ್ವಲ್ಲ, ಅದಕ್ಕೆ ಬಂದಿದ್ದೆ. ಈಗ ಸಕ್ಕರೆದಿರಲಿ ಹಂಗೆ, ನಾನು ಹೆಂಗೋ ಅಂಗಡಿಲಿ ತಗೊಂಡು ಹೋಗ್ತೀನಿ. ನೀವು ಹೋಗ್ಬಿಟ್ಟು ಬನ್ನಿ, ಹೋಗಿ ಬ್ಯಾಂಕಿಗೆ ಮೊದಲು. ಸರಿ ಕಣ್ ಪಾರ್ವತಕ್ಕ, ಆಯಿತು, ಹೋಗ್ಬಿಟ್ಟು ಬರ್ತೀವಿ. ವೀಕ್ಷಕರೇ ಎಚ್ಚರ, ನಮ್ಮ ಜಯಕ್ಕಂತರ ನೀವೇನು ವಂಚಿತರಾಗಬೇಡಿ. ಯಾರಾದರೂ ಬ್ಯಾಂಕಿಂದ ಫೋನ್ ಮಾಡ್ತಾಯಿದ್ದೀವಿ, ಏನಾದರೂ ನಂಬರ್ ಹೇಳಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೇಳಿ, ಅದೇಳಿ ಇದೇಳಿ ಅಂತ ಹೇಳಿದ್ರೆ ನೀವು ತಕ್ಷಣ ಬ್ಯಾಂಕಿಗೆ ಬರ್ತೀವಿ ಅಂತ ಹೇಳಿ ಬ್ಯಾಂಕಿಗೆ ಹೋಗಿ. ಯಾವತ್ತೂ ಫೋನಲ್ಲಿ ಏನನ್ನು ಹೇಳೋಕೆ ಹೋಗಬೇಡಿ. ಹಾಗೆ ಈ ನಮ್ಮ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ. ನಾನಿವಾಗ ಬಿರ್ನೆ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮೆಲ್ಲ ವೀಡಿಯೋಗಳನ್ನೂ ನೋಡ್ತಾ ಇರಿ.